ನನ್ನ ಯೂಟ್ಯೂಬ್ ಚಾನಲಲ್ಲಿ ಫ್ಯಾಮಿಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಲ್ಲ. ಚಾಲೆಂಜಿಂಗ್ ವಿಡಿಯೋಸ್ ಮಾಡಿ. ಐ ಶುಡ್ ಟೇಕ್ ಒನ್ ಫೋಟೋ ವಿತ್ ಯು ಮೇಡಮ್. ಆರ್ ಯು ಇನ್ ಲವ್? ಯಾವ ರೈಟ್ಸು ಇಲ್ಲ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋದಕ್ಕೆ. ನೆಕ್ಸ್ಟ್, ವೆನ್ ಆರ್ ಯು ಗೆಟಿಂಗ್ ಮ್ಯಾರಿಡ್ ಅಂತ ಇದೆ. ಐ ಲವ್ ದ ವೇ ಯು ಆ್ಯಂಡ್ ಯುವರ್ ಡ್ಯಾಡ್ ಟಾಕ್ಸ್ ಆನ್ ವ್ಲಾಗ್ಸ್ ಅಂತ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲ ವ್ಲಾಗ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ Q&A ಮಾಡಿ ಆಲ್ಮೋಸ್ಟ್ 1 year ಆಗೋಯ್ತು. ಸೊ ಹಂಗಾಗಿ ಇವಾಗ ಮಾಡಿದ್ದೀನಿ. ಸೊ ಸುಮಾರು ಜನ ಕ್ವಶನ್ಸ್ ಕೇಳಿದ್ದೀರಾ ಆ್ಯಂಡ್ ಎಲ್ಲಾನು ಇದರಲ್ಲಿ ಬರ್ಕೊಂಡಿದ್ದೀನಿ. 33 ಕ್ವಶನ್ಸ್ ಇದೆ ಆ್ಯಂಡ್ ಸ್ವಲ್ಪ ರಿಪೀಟೆಡ್ ಇದೆ, ಅದನ್ನೆಲ್ಲ ಬರ್ಕೊಂಡಿಲ್ಲ. ಸೊ 33ಯಲ್ಲಿ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಹಾಯ್ ಅಂತ ಹಾಕಿದ್ದೀರಾ. ಹೆಲೋ 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 ಹೆಲೋ. ನೆಕ್ಸ್ಟ್, ವೈ ಹರ್ಟ್ ಈಸ್ ಇನ್ ಬ್ಲೂ ಇನ್ ಕಲರ್. ಸೊ ಈ ಕ್ವಶನ್ ನನ್ನ ಫ್ರೆಂಡ್ ಕೇಳಿರೋದು. ನಾನು ಅದನ್ನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಭೂಮಿ ಮೇಲೆ ಇದ್ದೀನಲ್ವಾ, ಸೊ ನಾನು ಬಂದಿರೋದಕ್ಕೆ ಬ್ಲೂ ಕಲರ್ ಇರೋದು, ಅದಕ್ಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸರಿ, ಓಕೆ, ನನಗೂ ಗೊತ್ತಿಲ್ಲ. ನಿನ್ಗೇನಾದರೂ ಗೊತ್ತಿದ್ರೆ ನೀನೇ ಕಮೆಂಟ್ ಮಾಡ್ಬಿಡು. ಓಕೆ, ಶೋ ಯುವರ್ ಹಗ್ಲಿ ಪಿಕ್ ಅಂತ ಇದೆ. ನಿನ್ನೆ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ. ಐ ಥಿಂಕ್ ಇನ್ನೂ ನೋಡಬೇಕು ಅಂತಂದರೆ ಫೇಸ್ನ ಕವರ್ ಮಾಡಿ ಹಾಕ್ತೀನಿ, ಇಲ್ಲಿ ಅಥವಾ ಇಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಸೊ ದಿಸ್ ವಾಸ್ ಮೈ ಮೋಸ್ಟ್ ಅಗ್ಲಿಯೆಸ್ಟ್ ಪಿಕ್. ಈ ಪಿಕ್ಕು ನಾನು 10th ಇರಬೇಕಾದ್ರೆ ಫಸ್ಟ್ ಫೋಟೋಶೂಟ್ ಮಾಡಿದ್ದು ಇದೇ ಡ್ರೆಸ್ಸಲ್ಲೇ ಆ್ಯಂಡ್ ಇದೇ ಫಸ್ಟ್ ಫೋಟೋಶೂಟ್ ಮಾಡಿದ್ದು. ಸೊ ಅವಾಗ ಈ ಪಿಕ್ ತೆಗೆದಿದ್ದು ಆ್ಯಂಡ್ ಅದು ಲಾಕ್ಡೌನ್ ಟೈಮಲ್ಲಿ. ಸೊ ಸಿಕ್ಕಾಪಟ್ಟೆ ಅಗ್ಲಿ ಆಗಿದೆ, ಅದಕ್ಕೋಸ್ಕರ. ಐ ಲವ್ ದ ವೇ ಯು ಆ್ಯಂಡ್ ಯುವರ್ ಡ್ಯಾಡ್ ಟಾಕ್ಸ್ ಆನ್ ವ್ಲಾಗ್ಸ್ ಅಂತ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಆದಷ್ಟು ಟ್ರೈ ಮಾಡ್ತೀನಿ ನಮ್ಮಪ್ಪ ಮತ್ತು ನಮ್ಮಮ್ಮ ಜೊತೆ ವ್ಲಾಗ್ಸ್ ಮಾಡೋಕ್ಕೆ. ಸ್ಕಿನ್ ಕೇರ್ ರುಟೀನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ನನ್ನ ಚಾನಲಲ್ಲಿದೆ. ಆ್ಯಂಡ್ ಆರ್ ಯು ಇನ್ ಲವ್? ನೋ, ನಾನು ಯಾವಾಗಲೂ ಸಿಂಗಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ನಂಗೆ ಇಷ್ಟ ಇಲ್ಲ ರಿಲೇಷನ್ಶಿಪ್ ಎಲ್ಲ. ನೆಕ್ಸ್ಟ್, ವೆನ್ ಆರ್ ಯು ಗೆಟಿಂಗ್ ಮ್ಯಾರಿಡ್ ಅಂತ ಇದೆ. ಯಾಕೆ ಇಷ್ಟು ಬೇಕಾ? ಬೇಡ, ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ. ಬಟ್ ಮನೇಲಿ ಮಾಡಿಸ್ತಾರೆ. ಇನ್ನೂ ಟೈಮ್ ಇದೆ, ಟೈಮ್ ಬಂದಾಗ ಹೇಳ್ತೀನಿ. ಫಸ್ಟ್, ವೇರ್ ಡಿಸೆಂಟ್ ಡ್ರೆಸ್. ಓಕೆ, ಸೊ ಡಿಸೆಂಟ್ ಅಂದರೆ ಯಾವ ಥರ? ನಾನು ಹಾಕೋದೇ ಡಿಸೆಂಟಾಗಿ ಫಸ್ಟ್ ಆಫ್ ಆಲ್. ಆ್ಯಂಡ್ ನಾನು ಆಲ್ರೆಡಿ ಇದನ್ನು ಸ್ಟೋರಿಲಿ ರಿಪ್ಲೈ ಕೊಟ್ಟಿದ್ದೀನಿ. ಬಟ್ ಅದನ್ನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೋಡಿ ಯಾವ ಥರ ರಿಪ್ಲೈ ಕೊಟ್ಟಿದ್ದೀನಿ ಅಂತ ಹೇಳಿ. ಬಿಕಾಸ್ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿರೋರು, ಯೂಟ್ಯೂಬಲ್ಲಿ ನಾನು ಫಾಲೋ ಮಾಡ್ತಾ ಇರೋರು, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ. ಸೊ ಅಂತ. ಆ್ಯಂಡ್ ಫಸ್ಟು ನೀವು ನಿಮ್ಮ ನೋಟನ್ನು ಚೇಂಜ್ ಮಾಡ್ಕೊಳ್ಳಿ. ಅವಾಗ ಎಲ್ಲಾನು ಡೀಸೆಂಟಾಗಿರೋ ಥರನೇ ಕಾಣುತ್ತೆ. ಸೊ ಅಷ್ಟೇ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಯಾವ ರೈಟ್ಸು ಇಲ್ಲ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋದಕ್ಕೆ. ಸೊ ಮೈಂಡ್ ಯುವರ್ ವರ್ಡ್ಸ್ ಅಷ್ಟೇ. ನೆಕ್ಸ್ಟ್, ವೈ ಆರ್ ಯು ನಾಟ್ ಅಪ್ಲೋಡಿಂಗ್ ಯುವರ್ ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ಸ್ ಅಂತ ಇದೆ. ಸೊ ಯಾಕೆ ಅಂದರೆ ಕೆಲವೊಂದು ರೀಸನ್ಸ್ ಇದೆ. ಏನಂತಂದರೆ ಅವರಿಗೆಲ್ಲ ನನ್ನ ವ್ಲಾಗ್ಸಲ್ಲಿ ಬರೋಕ್ಕೆ ಇಷ್ಟ ಇಲ್ವಂತೆ. ಆ್ಯಂಡ್ ನಾನೇನಾದರೂ ಅಪ್ಲೋಡ್ ಮಾಡಿದ್ರೆ ಅದನ್ನು ಡಿಲೀಟ್ ಮಾಡಿಸೋವರೆಗೂ ಬಿಡಲ್ಲ. ಸೊ ನೀವೆಲ್ಲರೂ ಆಲ್ರೆಡಿ ನನ್ನ ಮುಂಚೆಯಿಂದ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ವ್ಲಾಗ್ ಅಪ್ಲೋಡ್ ಮಾಡಿದೆ ವಿಡಿಯೋನ. ಸೊ ಅದನ್ನು ಡಿಲೀಟ್ ಮಾಡಿಸಿದ್ರು. ದಟ್ಸ್ ಫೈನ್. ಸೊ ಅದಕ್ಕೋಸ್ಕರ ಸುಮ್ಮನೆ ನಾನು ಮಾಡೋದು ಯಾಕೆ, ಆಮೇಲೆ ವಿಡಿಯೋಸ್ನ ಡಿಲೀಟ್ ಮಾಡೋ ಅನ್ನೋದು ಯಾಕೆ. ಸೊ ಅದಕ್ಕೆ ನಾನು ವಿಡಿಯೋಸ್ನ ಹಾಕ್ತಾ ಇಲ್ಲ. ಆ್ಯಂಡ್ ಬರೋರ್ಗು ಅವರು ಬಿಡ್ತಾ ಇಲ್ಲ, ಕೆಲವರು ಇದ್ದಾರೆ. ಸೊ ಅವರೆಲ್ಲ ಹೋಗ್ಬೇಡ ಅಂತೆಲ್ಲ ಹೇಳ್ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಬೇಡ, ಫ್ಯಾಮಿಲಿ ಫಂಕ್ಷನ್ಸ್ದು ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ. ಸೊ ಹಾಗಾಗಿ ಇಷ್ಟದನ್ನು ನಾನು ನಿನ್ನೆ ಸ್ಟೋರಿಲಿ ಹೇಳೋಕ್ಕಾಗಿರಲಿಲ್ಲ. ಸೊ ಈಗ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಈ ಕ್ವಶನ್ ಕೇಳಿದವ್ರಿಗೆ. ಆ್ಯಂಡ್ ನೆಕ್ಸ್ಟ್, ಕ್ಲಾರಿಟಿ ಸಿಕ್ತು ಅನ್ಸುತ್ತೆ. ಇನ್ಮೇಲೆ ನನ್ನ ವಿಡಿಯೋಸಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫ್ಯಾಮಿಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಲ್ಲ. ಬರೀ ನಾನು, ನಮ್ಮಪ್ಪ, ನಮ್ಮಮ್ಮ 3 ಜನನೇ ಬರ್ತೀನಿ. ಓಕೆ, ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ ಅಷ್ಟೇ. ಅದು ಬರೋರ್ಗೆ ಇಷ್ಟ ಇದ್ದರೆ ಮಾತ್ರ ಅವ್ರು ಮಾತ್ರ ಬರ್ತಾರೆ, ಇಲ್ಲದೆ ಇರೋರಿಗೆಲ್ಲ ನಾನು ಹಾಕಲ್ಲ. ಓಕೆ, ಐ ಡೋಂಟ್ ವಾಂಟ್ ಟು ಫೋರ್ಸ್ ಪೀಪಲ್ ಅಷ್ಟೇ. ನೆಕ್ಸ್ಟು, ವಿಚ್ ಕಾಲೇಜ್ ಆರ್ ಯು ಅಂತ ಇದೆ. ಸೊ ನಾನು ಹಾರ್ಸಿ ಕಾಲೇಜ್. ಓಕೆ, ನೆಕ್ಸ್ಟ್ ಕ್ವಶನ್, ಇಫ್ ಯು ಕುಡ್ ಚೇಂಜ್ ಒನ್ ಥಿಂಗ್ ಅಬೌಟ್ ಯುವರ್ ಪಾಸ್ಟ್ ವಾಟ್ ವುಡ್ ಇಟ್ ಬಿ ಆ್ಯಂಡ್ ವೈ ಅಂತ ಇದೆ. ಸೊ ಈ ಕ್ವಶನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ನೆನ್ನೆನೂ ಫೀಲ್ ಆಯಿತು. ಏನು ಚೇಂಜ್ ಮಾಡ್ಕೋತೀರಾ ಒನ್ ಥಿಂಗ್ ಅಂತ ಅಂದರೆ ಅದೇ ಪ್ರಿಯಾರಿಟಿ ಕೊಡೋದನ್ನ ಚೇಂಜ್ ಮಾಡ್ಕೋತೀನಿ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಕೇರಿಂಗ್. ಸೊ ಎಲ್ಲರಿಗೂ ಬೇಗ ಕೇರ್ ಮಾಡಿಬಿಡ್ತೀನಿ. ಸೊ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಬಿಕಾಸ್ ದೇ ವೋಂಟ್ ಡಿಸರ್ವ್ ಅಂತ ಅನಿಸುತ್ತೆ ನನಗೆ.
ಆ್ಯಂಡ್ ಅನ್ಸುತ್ತೆ ಅಲ್ಲ, ಹೌದು, ದೇ ವೋಂಟ್ ಡಿಸರ್ವ್ ಮೈ ಕೇರಿಂಗ್ ಆ್ಯಂಡ್ ಮೈ ಪ್ರಿಯಾರಿಟಿ. ಸೊ ಹಂಗಾಗಿ ಇನ್ಮೇಲೆ ನಾನು ಯಾರಿಗೆ ಪ್ರಿಯಾರಿಟಿ ಕೊಡೋದಿದ್ರು ಯೋಚನೆ ಮಾಡಿ ಪ್ರಿಯಾರಿಟಿ ಕೊಡ್ತೀನಿ, ಹಾಗೆ ಯಾರಿಗೆ ಕೇರ್ ಮಾಡೋದಿದ್ರು ಯೋಚನೆ ಮಾಡಿ ಕೇರ್ ಮಾಡ್ತೀನಿ. ಸೊ ಇದನ್ನು ಚೇಂಜ್ ಮಾಡ್ತೀನಿ. ಸೊ ಎಸ್, ಥ್ಯಾಂಕ್ ಯು. ಸೊ ಹೌ ಮೆನಿ ಲ್ಯಾಂಗ್ವೇಜಸ್ ಡು ಯು ನೋ ಅಂತ ಇದೆ, ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅಂತ ಇದೆ. ಸೊ ನನಗೆ ಪ್ರಾಪರಾಗಿ ಬರೋದು, ಕರೆಕ್ಟಾಗಿ ಮಾತಾಡೋದು ಅಂತ ಅಂದರೆ ಕನ್ನಡ ಒಂದೇ ನಿಯತ್ತಿಗೆ ಮಾತಾಡ್ತೀನಿ. ಅದು ಬಿಟ್ಟರೆ ಇಂಗ್ಲೀಷ್, ತೆಲುಗು ಬರುತ್ತೆ, ಆಮೇಲೆ ತಮಿಳು ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಹಿಂದಿ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಸ್ವಲ್ಪ ಸ್ವಲ್ಪ ಬರುತ್ತೆ. ಅದು ಬಿಟ್ಟರೆ ಇವಾಗ ಈ ಕೊರಿಯನ್ ಡ್ರಾಮಾಸ್ ಎಲ್ಲ ಸ್ವಲ್ಪ ನೋಡ್ತಿದ್ದೀನಿ, ಅದು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ. ಇಷ್ಟೇ ಬರೋದು ನನಗೆ. ಕ್ಯಾನ್ ಯು ಪ್ಲೀಸ್ ಪೋಸ್ಟ್ ಅ ಪಿಕ್ ಟು ಯುವರ್ ಇನ್ಸ್ಟಾ ಸ್ಟೋರಿ ಫಾರ್ 15 hours that I sent you in message. It's challenge for challenging star fan. ಸೊ ಈ ಕ್ವಶನ್ ಆ್ಯಕ್ಚುಲಿ ನಾನು ಎಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ, ಬಟ್ ಚಾಲೆಂಜ್ ಫಾರ್ ಚಾಲೆಂಜಿಂಗ್ ಸ್ಟಾರ್ ಅಂತ ಹಾಕಿದಾರಲ್ಲ, ಸೊ ಅದಕ್ಕೋಸ್ಕರನೇ ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದೆ. ಆ್ಯಂಡ್ ಆಲ್ರೆಡಿ ನೀವು ಹಗಲಿ ಅಷ್ಟೇ ಪಿಕ್ ನೀವು ನೋಡಿದ್ದೀರಾ. ಸೊ ಆ ಪಿಕ್ನೇ ಇವರು ಕಳಿಸ್ಬಿಟ್ಟು, ನನ್ನ ಫ್ರೆಂಡು ಕಳಿಸ್ಬಿಟ್ಟು ಪೋಸ್ಟ್ ಮಾಡು ಅಂತ ಹೇಳಿದ್ದು. ಸೊ ನಾನು ಮಾಡಿದ್ದೀನಿ ಆಲ್ರೆಡಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ. ಸೊ ಇದೊಂದೇ ರೀಸನ್ಗೆ ನಾನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಅದೇ ಡ್ರೆಸ್ಸಿಂಗ್ ಸೆನ್ಸ್ ಏನು ಮೆಸೇಜ್ ಹಾಕಿದ್ರು ಡ್ರೆಸ್ ಬಗ್ಗೆ. ಸೊ ಅವ್ರು ಬಂದುಬಿಟ್ಟು ನನಗೆ ಅಂದರೆ ನನ್ನ ಸ್ಟೋರಿ ಅಷ್ಟು ಏನು ಮೆಸೇಜಸ್ ಬಂದಿತ್ತು, ಸೊ ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಸ್ಟೋರಿ ಹಾಕಿದ್ದೆ. ಸೊ ಥ್ಯಾಂಕ್ ಯು ಅಂತ ಹೇಳಿ. ಆ್ಯಂಡ್ ಆ ಮೆಸೇಜಸ್ನ ನೋಡಿ ಮತ್ತೆ ನನಗೆ ಅವರು ಸಾರಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅದೆಲ್ಲ ಹಾಕ್ತೀನಿ ನೋಡಿ. ಆ್ಯಂಡ್ ಯಾರೆಲ್ಲ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟೇ ಅಲ್ಲ, ಇನ್ನೂ ಸುಮಾರಷ್ಟು ಮೆಸೇಜಸ್ ಇದೆ, ನಾನು ಇಲ್ಲಿ ಎಲ್ಲಾದರೂ ಪಿನ್ ಮಾಡ್ತೀನಿ ನೋಡಿ. ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟು ಯುವರ್ ಹೇರ್ ಕೇರ್ ಟಿಪ್ಸ್ ಅಂತ ಇದೆ. ಸೊ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನನಗೆ ಅದು ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆ್ಯಂಡ್ ಈಗ ಮಾಡೋಣ ಅಂದರೆ ಆಗ್ತಾ ಇಲ್ಲ. ಬಟ್ ನಮ್ಮ ಅಣ್ಣನ ಮದುವೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಹೇರ್ ಕೇರ್ನ ಮಾಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಹೇರ್ ಕೇರಲ್ಲಿ. ಸೊ ಅದೇನಾದರೂ ವರ್ಕ್ ಆಯಿತು ಅಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಷ್ಟೇ. ನಮಗೂ ಸ್ವಲ್ಪ ಫೇಮಸ್ ಮಾಡಿ ಮೇಡಮ್. ಸೊ ಬ್ರೋ, ನೀವು ಆಲ್ರೆಡಿ ಫೇಮಸ್ ಆಗಿದ್ದೀರಾ, ನನ್ನಿಂತ ಫೇಮಸ್ ಮಾಡೋದೇನಿಲ್ಲ. ಯಶವಂತ್ ಕೇಳಿದ್ದು. ಓಕೆ, ಸೊ ಆ್ಯಕ್ಚುಲಿ ನೀವೇ ನನ್ನ ಮರ್ತ್ಬಿಟ್ಟಿದ್ದೀರಾ ಅನಿಸುತ್ತೆ. ಪ್ಲೀಸ್ ನೆನ್ಪು ಮಾಡ್ಕೊಳ್ಳಿ ನನ್ನ. ಆರ್ ಯು ಗೆಟಿಂಗ್ ಸ್ಪಾನ್ಸರ್ಸ್ ಬೈ ಮೀಶೋ ಅಂತ ಇದೆ. ಆ್ಯಕ್ಚುಲಿ ನನಗೆ ಯಾವುದೇ ಥರ ಸ್ಪಾನ್ಸರ್ ಬರ್ತಿಲ್ಲ. ಅದು ಏನಾಯಿತು ಅಂತಂದರೆ, ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀನಿ. ಸೊ ಹಂಗಾಗಿ ಕೊಲ್ಯಾಬ್ಗೆ ಅಂತ ಔಟ್ಫಿಟ್ನ ಕಳಿಸ್ಕೊಡ್ತಾರೆ. ಸೊ ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಆರ್ಡರ್ ಮಾಡಿದ್ದೀನಿ, ಇದೆಲ್ಲ ಬರೋದಿದೆ. ಸೊ ಅದೆಲ್ಲ ಮಾಡಿ ಹಾಕ್ತೀನಿ. ಸೊ ನೋಡಿ, ಆ್ಯಂಡ್ ಇಫ್ ಯು ಲೈಕ್ ಪರ್ಚೇಸ್ ಮಾಡಿ ಅಷ್ಟೇ. ಲಾಟ್ಸ್ ಆಫ್ ಲವ್ ಟು ಯು ಡಿಯರ್. ಥ್ಯಾಂಕ್ ಯು, ಲವ್ ಯು ಟು. ಸೊ ಥ್ಯಾಂಕ್ ಯು ಸೋ ಮಚ್. ಡು ಯು ರಿಮೆಂಬರ್ ಮೀ ಚೇತನ್? ಎಸ್, ಆಬ್ವಿಯಸ್ಲಿ. ಏನು ಮರೆಯೋಕ್ಕಾಗುತ್ತೆ ನಿಮ್ಮನ್ನು. ಯಾರೋ ಮೋನಿಕಾ ಅಂತ ಮೆಸೇಜ್ ಹಾಕಿದ್ದಾರೆ. ಸೊ ಇದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಕ್ಯಾನ್ ಐ ಗೆಟ್ ಯುವರ್ ನಂಬರ್? ನೋ. ಹೆಂಗೆ ಕೊಡೋಕ್ಕಾಗತ್ತೆ ನಂಬರ್? ಕೊಡಲ್ಲ. ನೆಕ್ಸ್ಟ್ ಕ್ವಶನ್, be active in Insta and YT because your videos are so good. I really liked it. Okay, I really liked ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ 1 week ಆದಮೇಲೆ ಆ್ಯಕ್ಟಿವ್ ಆಗ್ತೀನಿ. ಓಕೆ. ನೆಕ್ಸ್ಟ್ ಕ್ವಶನ್, ಈಸ್ ಯೋರ್ ನೇಲ್ಸ್ ರಿಯಲ್ ಆರ್ ಫೇಕ್? ಬಿಕಾಸ್ ಎವ್ರಿ ಟೈಮ್ ಯುವರ್ ನೇಲ್ಸ್ ಗ್ರೋತ್ ಲಾಂಗ್ ಐ ಆಮ್ ಅಬ್ಸರ್ವಿಂಗ್ ಆ್ಯಂಡ್ ವಾಟ್ಸ್ ದ ಸೀಕ್ರೆಟ್ ಅಂತ ಕೇಳಿದ್ದೀರಾ. ಸೊ ನನ್ನ ನೇಲ್ಸ್ಗೆ ಏನೂ ಸೀಕ್ರೆಟ್ ಇಲ್ಲ, ನ್ಯಾಚುರಲ್ ಆಗದೆ ಅದಾಗದೆ ಬೆಳೆಯುತ್ತೆ. ನನ್ನ ನೇಲ್ಸ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ. ಸೊ ಹಂಗಾಗಿ ಸ್ವಲ್ಪ ಲಾಂಗ್ ಟೈಮ್ ಇರುತ್ತೆ. ಹಂಗಂತ ನಾನು ಇನ್ನೂ ಕೆಲಸ ಮಾಡಲ್ಲ ಅಂತಲ್ಲ, ಎಲ್ಲ ಕೆಲಸನೂ ಮಾಡ್ತೀನಿ ನನ್ನ ಮನೆಯಲ್ಲಿ. ಬಟ್ ಆದರೂ ನನ್ನ ನೇಲ್ಸ್ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಲಾಂಗಾಗಿ ಬೆಳೆಯುತ್ತೆ ಅಷ್ಟೇ. ಆ್ಯಂಡ್ ನಾನು ಯಾವುದೇ ಥರ ಶೇಪ್ ಏನು ಕೊಟ್ಟಿಲ್ಲ, ನನಗಿರೋದೇ ಹೀಗೆ. ಸೊ ಅಷ್ಟೇ. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಒಬ್ಸರ್ವ್ ಮಾಡಿದ್ದೀರಲ್ಲ. ಸೊ ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ಅದೇ ಇದು ನಮ್ಮ ಅಣ್ಣಂದೊಂದು ಮದುವೆ ಮುಗಿದ್ರೆ ಸೊ ಅದೆಲ್ಲ ಪ್ಲ್ಯಾನ್ ಇದೆ. ಸೊ ಹಂಗಾಗಿ ಎಲ್ಲ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಫ್ರ್ಯಾಂಕ್ ವೀಡಿಯೋಸ್ ಚೆನ್ನಾಗಿ ಇರುತ್ತೆ, ಶೋರ್ ಮಾಡ್ತೀನಿ. ಡ್ಯೂಡ್ ಬಿಗ್ ಫ್ಯಾನ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ವೆನ್ ವಾಸ್ ದ ಲಾಸ್ಟ್ ಟೈಮ್ ದಟ್ ಯು ಫೆಲ್ಟ್ ಪ್ರೌಡ್ ಯೋರ್ ಸೆಲ್ಫ್ ಅಂತ ಇದೆ. ಸೊ ನನಗೆ ಅಷ್ಟೊಂದು ಯಾವುದೇ ಥರ ನಾನು ಪ್ರೌಡ್ ಫೀಲ್ ಆಗಿಲ್ಲ. ಬಟ್ ಈಗ ಏನು ಮಾಡ್ತಿದ್ದೀನೋ ಅದಕ್ಕೆ ಪ್ರೌಡ್ ಫೀಲ್ ಇದೆ. ಬಟ್ ಅದು ಬಿಟ್ಟರೆ
ನನ್ನ ಅಚೀವ್ಮೆಂಟ್ಸ್ ಎಲ್ಲ ಇನ್ನು ದೊಡ್ಡದು ಮಾಡಬೇಕು ಅಂತ ಇದೆ. ಸೊ ನಾನು ಏನು ಅನ್ಕೊಂಡಿದ್ದೀನೋ ಅದೆಲ್ಲ ಆದಾಗ ನನಗೆ ಪ್ರೌಡ್ ಅಂತ ಅನ್ಸುತ್ತೆ. ಬಟ್ ಇವಾಗ ನೋಡಿದ್ರೆ ಇವಾಗ ನಾನು ಏನು ಮಾಡ್ತಿದ್ದೀನೋ ಸೊ ಅದಕ್ಕೆ ಪ್ರೌಡ್ ಇದೆ. ಆ್ಯಂಡ್ ಅಷ್ಟೇ. ಸೊ ನನಗಿನ್ನೂ ಆ ಲೆವೆಲ್ಗೆ ಪ್ರೌಡ್ ಅಂತ ಅನ್ನಿಸ್ಬೇಕು ಅಂತಂದರೆ ನಾನು ಅಚೀವ್ ಮಾಡಬೇಕು, ನನಗೇನು ಗೋಲ್ಸ್ ಇದೆಯೋ ಅದನ್ನು. ಸೊ ಅವಾಗ ಐ ಕ್ಯಾನ್ ಸೇ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ. ಬಟ್ ನಾವು ಇಷ್ಟೇ. ಐ ಶುಡ್ ಟೇಕ್ ಒನ್ ಫೋಟೋ ವಿತ್ ಯು ಮೇಡಮ್. ಶೋರ್, ಸಿಕ್ಕಿದಾಗ ತಗೊಳ್ಳೋಣ. ಯು ಲುಕ್ ಕ್ಯೂಟ್. ಥ್ಯಾಂಕ್ ಯು ಸೊ ಮಚ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಕ್ಕ ಇಫ್ ಯು ಕುಡ್ ರಿವೀಲ್ ಎನಿ ಹ್ಯಾಪಿ ಮೆಮೊರಿ ಫ್ರಮ್ ಯುವರ್ ಚೈಲ್ಡ್ಹುಡ್ ವಿಚ್ ಒನ್ ಅಂತ ಹಾಕಿದ್ದಾರೆ. ಸೊ ಇದು ನನ್ನ ಫ್ರೆಂಡ್ ತಮ್ಮ ಕೇಳಿರೋದು. ಆ್ಯಂಡ್ ಆನ್ಸರ್ ಮಾಡ್ತೀನಿ. ಸೊ ನನಗಂತೂ ಚೈಲ್ಡ್ಹುಡ್ಡಲ್ಲಿ ಎಲ್ಲನೂ ಮೆಮೊರೇಬಲ್ ಆಗೇ ಇದೆ. ಆ್ಯಂಡ್ ಅದರಲ್ಲಿ ಒಂದು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ತುಂಬ ಇದೆ. ಒಂದು ನನ್ನ ಊರಲ್ಲಾಗಿರ್ಬೋದು ಮತ್ತು ಇಲ್ಲಾಗಿರ್ಬೋದು, ನನ್ನ ಸ್ಕೂಲ್ ಟೈಮ್ ಏನಿತ್ತೋ ಸೊ ಅದೆಲ್ಲನೂ ಮೆಮೊರೇಬಲ್ಲೇ. ಅದು ಬಿಟ್ಟರೆ ನಾನು ಥರ್ಡ್ ಸ್ಟ್ಯಾಂಡರ್ಡಲ್ಲೂ ಅಥವಾ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಾವು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿರ್ತೀನಿ. ಸೊ ಅದು ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿದೆ. ಆ್ಯಂಡ್ ಯಾವುದೋ ಮಾಲೆಲ್ಲ ಕರ್ಕೊಂಡೋಗಿದ್ರು. ಸೊ ಲಾಲ್ಬಾಗ್ ನೋಡಿಕೊಂಡು, ಕಬ್ಬನ್ ಪಾರ್ಕ್ ಎಲ್ಲ ನೋಡಿಕೊಂಡು ನಾವು ಯಾವುದೋ ಮಾಲ್ಗೆಲ್ಲ ಹೋಗಿ ಊರಿಗೆ ಹೋಗಿದ್ವಿ. ಸೊ ಟ್ರಿಪ್ ಅಂತ ಬಂದಿದ್ದು ಬೆಂಗಳೂರಿಗೆ. ಸೊ ಅದು ಸ್ವಲ್ಪ ಸಿಕ್ಕಾಪಟ್ಟೆ ಮೆಮೊರೇಬಲ್. ಸೊ ನೆಕ್ಸ್ಟ್ ಕ್ವಶನ್, ಡೂ ಮೋರ್ ಫ್ಯಾಷನ್ ವೀಡಿಯೋಸ್ ಅಂತ ಹಾಕಿದ್ದೀರಾ. ಶೋರ್, ನೆಕ್ಸ್ಟ್ ಬ್ಲಾಗ್ ಅದೇ ಬರುತ್ತೆ ನೋಡಿ. ಅಷ್ಟೇ. 33 ಕ್ವಶನಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ ಅನ್ಕೊತೀನಿ. ಆ್ಯಂಡ್ ಹೋಪ್ ನಿಮಗೆ ನನ್ನ ಆನ್ಸರ್ಸ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಾನು ತುಂಬ ಫ್ರ್ಯಾಂಕಾಗಿ ನನಗೇನು ಅನ್ನಿಸ್ತೋ ಅದೇ ಆನ್ಸರ್ಸ್ನ ಮಾಡಿದ್ದೀನಿ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ಸ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅವ್ನು ಆಚೆಗೆ ಹೋದ್ನು, ಅವನಿಲ್ಲ ಅಂದ್ರೆ ನೋಡ್ಬಿಟ್ಟು ಇದು ಮಾಡೋ, ನನ್ಗೆ ಅವಾಗಿಂದ ಹಿಂಗೆ ಮಾಡ್ತಾ ಇದ್ಯಾ. ಬಟ್ ಟುಡೇಸ್ ವಿಡಿಯೋ ಅಪ್ಪ ಬೇಕಂತ ಮಾಡಬೇಡ, ನಂಗೆ ಇಲ್ಲೇ ಬರೀ ಡಿಸ್ಟರ್ಬ್ ಮಾಡ್ತಾರೆ ಗೈಸ್. ಬಾಯ್.